ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈಗಾಗಲೇ ಗೌರಿ ಲಂಕೇಶ್ ಹೆಸರು ನೀವು ಮರ್ತಿರ್ಬೋದು ಅಂತ ಅನ್ನಿಸ್ತದೆ. ಒಬ್ಬ ಹೋರಾಟಗಾರ್ತಿ, ಸತ್ಯದ ಬೆನ್ನತ್ತಿ ಹುಡುಕಾಟ ಮಾಡುವಂಥ ಪತ್ರಕರ್ತೆ. ಅವ್ರ ತಂದೆ ನಿಮಗೆ ಗೊತ್ತದ, ಲಂಕೇಶ್ ಅವರು, ಅವ್ರ ಸಹೋದರ ಇಂದ್ರಜಿತ್ ಅವರು, ಇವತ್ತು ಕವಿತಾ ಅವರು ಇದ್ದಾರೆ. ಆದರೆ ಸ್ವಲ್ಪ ಸತ್ಯವನ್ನು ಹೆಚ್ಚು ಹೇಳೋದಕ್ಕಾಗಿಯೋ ಅಥವಾ ಧರ್ಮದ ಹೆಸರಿನಲ್ಲಿ ಅವ್ಯವಹಾರ ಮಾಡುವ, ರಾಜಕೀಯ ಮಾಡುವ ಜನರ ವಿರೋಧವಾಗಿ ತನ್ನ ಪೆನ್ನನ್ನು ಭಾಳಷ್ಟು ಬಲಿಷ್ಠವಾಗಿ ಬಳಸಿದ್ದರಿಂದಾಗಿ ಪಾಪ ಅವಳನ್ನು ಕೆಲವೊಂದಿಷ್ಟು ಪೂರ್ವಾಗ್ರಹ ಪೀಡಿತ, ಧರ್ಮ ಅದರ ಬಗ್ಗೆ ಅರ್ಥ ತಿಳಿದುಕೊಂಡಂಥ ಜನ, ಧರ್ಮ ಅಂದ್ರೆ ತಮ್ಮ ಮೂಗಿನ ನೀರಕ್ಕೆ ಅಥವಾ ತಮ್ಮ ಕಣ್ಣಿನ ನೀರಕ್ಕೆ ಯಾವ ಸತ್ಯವೋ ಅದ ಅನ್ನುವಂಥದ್ದನ್ನು ಅರ್ಧ ಸತ್ಯಗಳು ತಿಳ್ಕೊಂಡಂಥ ಜನ ಪಾಪ ಒಂದು ಮಾನವೀಯತೆಯನ್ನು ಮಾಡ್ತಾರೆ. ಅವ್ರು ನಿಜವಾಗಿಯೂ ಗೌರಿ ಲಂಕೇಶ್ ಅವರನ್ನು ವೈಚಾರಿಕವಾಗಿ ಗೆದ್ದು ಮನಪರಿವರ್ತನೆ ಮಾಡಬೇಕಾಗಿತ್ತು ಅವರನ್ನು. ಇಲ್ಲ, ತಾವಾದರೂ ಬದಲಾಗಬೇಕಾಗಿತ್ತು. ಆದರೆ ಆ ವ್ಯವಸ್ಥೆಯಲ್ಲಿ ಆಗ್ತಾ ಇಲ್ಲ. ದುರಂತದ್ದು. ಈ ಮೂಲಭೂತವಾದಿಗಳು ವಿಶೇಷವಾಗಿ ತಮ್ಮ ವಿಚಾರವನ್ನು ಒಪ್ಪದೇ ಹೋದಾಗ ಕೊಲೆ ಮಾಡೋದಕ್ಕೂ ಹೇಸುವುದಿಲ್ಲ ಅನ್ನೋದಕ್ಕೆ ನಮ್ಮ ಗೌರಿ ಲಂಕೇಶರ ಹತ್ಯೆನ ದೊಡ್ಡ ಸಾಕ್ಷಿ. ಅದಾಗಿ ಎಷ್ಟು ವರ್ಷಗಳದಪ್ಪ. ಈಗ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನೆನಪಿಸ್ಕೊಂಡ್ರೆ ಮರೆತು ಹೋಗ್ಬಿಟ್ವೇನಪ್ಪ ನಾವು ಅಂತ. ಅವರಾಗಿರ್ಬೋದು, ಅವರಿಗೆ ಪೂರ್ವದಲ್ಲೇ ಅನೇಕರು, ನಮ್ಮ ಅದರಲ್ಲೂ ಮುಖ್ಯವಾಗಿ ಮಹಾರಾಷ್ಟ್ರದಿಬ್ಬರು ವಿಚಾರವಾದಿಗಳು, ದಾಬೋಲ್ಕರ್ ಅವರು, ಅವರ ನಂತರ ಪಣಸಾರೆ, ಮತ್ತು ನಮ್ಮ ಕನ್ನಡದ ಡಾಕ್ಟರ್ MM ಕಲಬುರ್ಗಿ ಅವರ ಹತ್ತಿರ ಸಹಿತ ಆಗಿರ್ಬೋದು. ಇದ್ರ ಮಾಡಿದವರು ಯಾರು ಅನ್ನೋದಕ್ಕೆ ಆಲ್ರೆಡಿ ಮಹಾರಾಷ್ಟ್ರದ ಭಯೋತ್ಪಾದನಾ ನಿಗ್ರಹ ದಳ, ಕರ್ನಾಟಕದ ದಳ, SIT ಇವೆಲ್ಲನೂ ಕೂಡ್ಕೊಂಡು ದೊಡ್ಡ ಸಾಹಸ ಮಾಡಿದ್ವಿ. ಮಹಾರಾಷ್ಟ್ರದ ಈ ಒಂದು SIT ಎಷ್ಟು ಮಟ್ಟಿಗೆ ಕೆಲಸ ಮಾಡಿತೋ ಗೊತ್ತಿಲ್ಲ. ಆದರೆ ನಮ್ಮ ಕರ್ನಾಟಕದ ಅಂದಿನ CM ಸಿದ್ದರಾಮಯ್ಯನವರ ಪ್ರಯತ್ನದಿಂದಾಗಿ ಭಾಳ ಒಳ್ಳೆಯ ಪ್ರಯತ್ನ, ಒಳ್ಳೆಯ ಕೆಲಸ ಮಾಡಿದರು. ನಮ್ಮಲ್ಲೇ ಈ ತನಿಖೆಗೆ SIT ನೇಮಿಸಿ ಸತ್ಯ ಸಮಿತಿ ತಂದು ನಿಂತರು. ಅದರಲ್ಲಿ ಅನೇಕ ಸನಾತನ ಸಂಸ್ಥೆಗೆ, ಗೋವಾದ್ದು ಮತ್ತು ಸನಾತನ ಸಂಸ್ಥೆಗೆ ಸಂಬಂಧಿಸಿದಂಥ ಅನೇಕ ವ್ಯಕ್ತಿಗಳು ಅದ್ರ ಪಾಲ್ದಾರರಿದ್ದರು, ಅದರಲ್ಲಿ ಎಂಗೇಜ್ ಇದ್ದರು ಅನ್ನೋದು ಸ್ಪಷ್ಟ ಆಗ್ತಾ ತನಿಖೆ ನಡೆದು ಒಂದು ಹಂತಕ್ಕೆ ಬಂದು ನಿಂತಿದ್ದು. ಇನ್ನೇನು ಅವ್ರಿಗೆ ಶಿಕ್ಷೆ ಆಗ್ಬೋದು, ತಪ್ಪಿತಸ್ಥರು ಸಿಗ್ಬೋದು ಅಂತ ಅನ್ನುವಷ್ಟರಲ್ಲ, ಸಹಜವಾಗಿ ಅವ್ರಿಗೂ ನ್ಯಾಯ ಇರ್ತದೆ ಕೇಳುವಂಥದ್ದು. ಆ ನ್ಯಾಯದ ನೆಲೆಯಲ್ಲಿ ನಮ್ಮ ಕರ್ನಾಟಕ ಹೈಕೋರ್ಟ್ ಇದ್ದಿದ್ದು ಅದರಲ್ಲಿ ಒಬ್ಬರಿಗೆ ಅಲ್ಲ, ಹೆಚ್ಚು ಕಡಿಮೆ ಭಾಳಷ್ಟು ಜನರಿಗೆ ಈ ಒಂದು ಏನಪ್ಪ ಅಂದ್ರೆ ಜಾಮೀನು ಕೊಟ್ಟು ಕಳಿಸ್ತು. ಅಂಥ ಜಾಮೀನು ಕೊಟ್ಟ ಜಾಮೀನು ತೊಗೊಂಡು ಹೋದಂತಹ ವ್ಯಕ್ತಿಗಳಲ್ಲಿ ನಮ್ಮ ಶ್ರೀಕಾಂತ್ ಪಂಗಾರ್ಕರ್ ಮಹಾರಾಷ್ಟ್ರದವರು, ಅಲ್ಲಿಗೆ ATS ಮೂಲಕ ಈ ಕೇಸ್ನಲ್ಲಿ ಸಿಕ್ಕಂಥವ್ರು. ಯಾಕಂದ್ರೆ ಈ 4 ಜನರ ಏನು ಹತ್ಯೆ ಆಗ್ತದೆ, ಈ ನಮ್ಮ ವಿಶೇಷವಾಗಿ ಈ 4 ಜನರ ಹತ್ಯೆಯಲ್ಲೇ ಈ ಸಂಸ್ಥೆಗಳ ಮತ್ತು ಈ ಜನರ ಪ್ರಭಾವ ಅನ್ನೋದು ಆಲ್ರೆಡಿ ಇದು ಏನಪ್ಪ ಅಂದ್ರೆ ಈ ತನಿಖಾ ಸಂಸ್ಥೆಗಳಿಗೆ ಸಿಕ್ಕಂಥ ದಾಖಲೆ ಮೇಲೆ ಆರೋಪಿಗಳಾಗಿದ್ದಾರೆ. ಅದು ದುರಂತದ ಇನ್ನೂ ಖಚಿತವಾದ ಆಧಾರ ಸಿಗದ ಕಾರಣಕ್ಕಾಗಿ ಜಾಮೀನು ಮೇಲೆ ಹೊರಗಿದ್ದಾರೆ. ಆ ಹೊರಗಿದ್ದವರಲ್ಲೇ ಶ್ರೀಕಾಂತ್ ಪಂಗಾರ್ಕರ್ ಅನ್ನುವಂಥವ ವ್ಯಕ್ತಿ ವಿಶೇಷವಾಗಿ ಜಲ್ನಾ ಪುರಸಭೆ ಮಹಾರಾಷ್ಟ್ರದಲ್ಲೇ ಅಲ್ಲಿ ಇವತ್ತು ಆಯ್ಕೆ ಆಗ್ತಾ ಇದ್ದಾರೆ. ನಾನು ಯಾಕೆ ಈ ಮಾತನ್ನು ರೆಫರ್ ಮಾಡ್ತಾ ಇದ್ದೀನಿ ಇವತ್ತು ಅಂತಂದ್ರೆ, ಈ ಆರೋಪಗಳನ್ನ ಹೊಂದಿದಂಥ ಅನೇಕ ಜನ ಇವತ್ತು ನಿಧಾನಕ್ಕೆ ಅವ್ರು ಒಳ್ಳೆಯವರು, ಪ್ರಾಮಾಣಿಕರು ಆಗಲಿ, ಆದರೆ ತಪ್ಪಿತಸ್ಥರು ಶಿಕ್ಷೆ ಆಗಬಾರ್ದು. ಯಾಕೆಂದ್ರೆ ದಾಬೋಲ್ಕರ್ದಾಯಿತು, ಅದೇ ಕಾಲಕ್ಕೆ ಅವ್ರ ಮಿತ್ರರು ಕಮ್ಯುನಿಸ್ಟ್ ವಿಚಾರಧಾರೆಯವರು ಇದ್ದರು. ಆನಂತರ ನಮ್ಮ MM ಕಲಬುರ್ಗಿ ಅವರು ಒಳ್ಳೆಯ ಸಂಶೋಧಕರು, ನಂತರದಲ್ಲಿ ಒಳ್ಳೆ ದಿಟ್ಟ ಪತ್ರಕರ್ತೆ ನಮ್ಮ ಗೌರಿ ಲಂಕೇಶ್ ಅವರು
ಗೌರಿ ಲಂಕೇಶ್ ಅವರು ಹತ್ಯೆ ಆದಾಗ ಇಡೀ ರಾಷ್ಟ್ರನ ಅದರಲ್ಲೂ ರಾಷ್ಟ್ರದ ಪತ್ರಕರ್ತರೆಲ್ಲ ಕಣ್ಣೀರು ಹರಿಸಿದ್ದೀನಿ, ಸುಳ್ಳಲ್ಲ. ಆದರೆ ಇವತ್ತಿಗೂ ಅವ್ರು ಯಾರು ಅದನ್ನು ಕೊಲೆ ಮಾಡಿದರೋ ಅವ್ರು ಇನ್ನೂ ಶಿಕ್ಷಣ ಆಗ್ತಾಯಿಲ್ಲ. ಹೆಚ್ಚು ಕಡಿಮೆ ಎಲ್ಲರೂ ಇದರಿಂದ ಜೈಲಿನಿಂದ ಹೊರಗೆ ಬಂದುಬಿಟ್ಟಿದ್ದಾರೆ. ಇವತ್ತು ಮೋಸ್ಟ್ಲಿ ಈ ಕೇಸ್ ಮುಚ್ಚಿ ಹೋಗ್ತದೇನೋ ಅನ್ನೋಂಥ ಪರಿಸ್ಥಿತಿ ಬಂದಿರ್ತದೆ. ಎಂಥ ಸಾಹಸ ಮಾಡಿದ್ಲು ಗೌರಿ ಲಂಕೇಶ್. ಕನ್ನಡದಲ್ಲಿ ಅವ್ರ ತಂದೆ ಲಂಕೇಶ್ ಹೊಸ ವಿಚಾರಧಾರೆಯ ಸಮಾಜವಾದಿ ನೆಲೆಗಟ್ಟಿನಲ್ಲೇ ಸಮಾಜವನ್ನು ಕಟ್ಟುವಂಥ, ಸರ್ವರಿಗೂ ಸಮಬದುಕು ಬರಲಿ ಅಂತ ಬಯಸುವಂಥ, ಅವ್ರ ಧರ್ಮವನ್ನು ವಿರೋಧ ಮಾಡೇ ಇಲ್ಲ. ಲಂಕೇಶ್ ಅವರಾಗಿರ್ಬೋದು, ನಾವು ಗೌರಿ ಲಂಕೇಶ್ ಅವರಾಗಿರ್ಬೋದು. ಆ ಒಂದು ಸಂದರ್ಭದಲ್ಲೇ ನಿಜವಾದ ಧರ್ಮದ ಅರ್ಥವನ್ನು ವಿವರಿಸಿದವರು, ಬಸವಣ್ಣನವರ ವಿಚಾರಧಾರೆಯನ್ನು ಹೇಳಿದವರು, ಬಸವಣ್ಣವರ ವಿಚಾರಧಾರೆ ನೆಲೆಗಟ್ಟಿನಲ್ಲೇ ತಮ್ಮ ಸಂಸ್ಥೆ ನಡೆಸಿಕೊಂಡು ಹೋದಂಥವ್ರು. ಒಂದು ಪ್ರಾಮಾಣಿಕ ಧರ್ಮದ ಬಗ್ಗೆ, ಅದರಲ್ಲೂ ಧರ್ಮ ಅಂದ್ರೆ ಎಲ್ಲರಿಗೂ ಇವತ್ತು ಏನಾಗಿದೆಪ್ಪ ಅದು ಸಂಪ್ರದಾಯವಾದಿಗಳಿಗೆ ಧರ್ಮದ ಹೆಸರಿನಲ್ಲಿ ಈ ವೈಚಾರಿಕ ಶಕ್ತಿಯನ್ನು ಬೆಳೆಸ್ಕೊಂಡಂಥ, ಒಳ್ಳೆಯ ಅಭ್ಯಾಸ ಮಾಡಿದಂಥ, ಸಮಾಜ ತಿಳ್ಕೊಂಡಂಥ ಜನರನ್ನು ದೂರ ಸರಿಸೋದು ಇವತ್ತು ಈ ಅರ್ಧ ಧರ್ಮ ತಿಳ್ಕೊಂಡಂಥವ್ರಿಗೆ ಕೆಲಸ ಆದಂಗಾಗ್ಯದ. ನಮ್ಮ ಶ್ರೇಷ್ಠ, ನಾವು ಶ್ರೇಷ್ಠ ಅನ್ನೋ ಭಾವನೆ ಇರಲಿ, ಶ್ರೇಷ್ಠ ಪ್ರಶ್ನೆನೂ ಇಲ್ಲ. ಅದು ತಪ್ಪು ಮಾಡಿದವರು ಶಿಕ್ಷೆ ಆಗಬೇಕಾಯಿತು. ಇದರ ಜೊತೆಗೆ ನಮ್ಮ ಸಿದ್ದರಾಮಯ್ಯನವರು ಈ 2ನೇ ಸಲ ಆಯ್ಕೆಯಾಗಿ ಬಂದ ನಂತರವೂ ಈ ಗೌರಿಯ ಹತ್ಯೆಯಲ್ಲಿ ಆರೋಪಿಗಳಾದಂಥವ್ರ ಇನ್ನಷ್ಟು ಜನಕ್ಕೆ ಆಗ್ತಾ ಇಲ್ಲ. ಅದು SIT ಎಲ್ಲೋ ಮೂರು ಗುಂಪಾಗಿದ್ದೇನಪ್ಪ ಅನ್ನುವಂಥದ್ದು ಪರಿಸ್ಥಿತಿ ಇವತ್ತು ಬಂದುಬಿಟ್ಟಿದೆ. ಆ ಹಿನ್ನೆಲೆಯಲ್ಲಿ ಏನೂ ಇರಲಿ, ಈ ಜಲ್ನಾಪುರ ಸಭೆಯಲ್ಲಿ ಒಬ್ಬ ಮೆಂಬರಾಗಿ ಆಯ್ಕೆ ಆಗಿದ್ದಾರೆ ಇವರು ಶ್ರೀಕಾಂತ್ ಪಂಗಾರ್ಕರ್ ಅನ್ನೋರು. ಇಂಥವ್ರು ಇನ್ನೂ ಅನೇಕ ಬೇರೆ ಬೇರೆಯವರು ಇದ್ದಾರೆ. ಇವರಿಗೆಲ್ಲ ಯಾವಾಗ ಶಿಕ್ಷೆ ಅಂತ? ಯಾಕಂದರೆ ಮೂಲಭೂತವಾದಿಗಳಿಗೆ ಇಂಥೆಲ್ಲ ರಕ್ಷಣೆ ಸಿಗ್ತಾ ಹೋದ ಕಾನ್ಸ್ಟಿಟ್ಯೂಷನಲ್ಲಿ ಸಂವಿಧಾನಾತ್ಮಕವಾಗಿ ಇಂಥ ಕೆಲವರು ಮತ್ತೆ ಹೆಚ್ಚಾಗ್ತಾ ಹೋಗ್ತಾವೆ. ಇಂತಹ ಒಂದು ಮೂಲಭೂತವಾದಿ ಜನರ ಕಾರಣಕ್ಕಾಗಿಯೇ ಇವತ್ತು ಹಿಂದುತ್ವದ ಬಗ್ಗೆ ಭಾಳಷ್ಟು ಜನರು ಪೂರ್ವಾಗ್ರಹ ಪೀಡಿತ ಆಗ್ತಾ ಇದ್ದಾರೆ. ಹಿಂದುತ್ವ ಅಂದ ತಕ್ಷಣ ಇದಿಲ್ಲಪ್ಪ, ಇದು ಮಾಬ್ ಲಿಂಚಿಂಗು ಮತ್ತೇನು ಮಾಡುವಂಥದ್ದು ಅಂಥೇಳಿ ಜನರಲ್ಲಿ ಮೂಡ್ತಾ ಇದೆ. ಯಾರು ಹಿಂದೂ ಇರಲಿ, ಮುಸ್ಲಿಮ್ ಇರಲಿ, ಯಾರೂ ಇರಲಿ, ಅರ್ಧ ತಿಳಿದಂಥ ಧರ್ಮೀಯರಿಂದಾಗಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಿತ ನಾವು ನಮ್ಮ ಮಿತ್ರರನ್ನೆಲ್ಲ ಕಳ್ಕೊಂಡಿದ್ದೀವಿ ಅನ್ನೋ ಸಹಿತ ಈ ಸಂದರ್ಭದಲ್ಲಿ ಮರೀಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇವತ್ತು ಅಮೇರಿಕ ನಮ್ಮಿಂದ ದೂರ ಆಗ್ಯದ, ಚೈನಾ ನಮ್ಮ ಜೊತೆಗೆ ಬಂದದ. ಯಾವ ಕಾರಣಕ್ಕಂದ್ರೆ ಅಮೇರಿಕ ನಮ್ಮಿಂದ ದೂರ ಸರಿದ, ಜೊತೆಗೆ ತನ್ನ ಬಾರ್ಡ್ರನ್ನು ಗಟ್ಟಿ ಮಾಡ್ಕೊಳ್ಳೋ ಸಲುವಾಗಿ, ಜೊತೆಗೆ ಇವತ್ತು ಸೋತದ ಎಲ್ಲ ಆರ್ಥಿಕವಾಗಿ ಭಾರತ ಭಾಳ ವೀಕ್ ಆಗಿದೆ. ಇವತ್ತು ನಾವು ಹೇಳ್ಬೋದು 4 ನಂಬರ್ ಇದ್ದೀವಿ ಹಾಗೆ ಹೀಗೆ ಅಂತೇಳಿ, 4ನೇ ಶ್ರೀಮಂತ ದೇಶ ಅಂತೇಳಿ. ಶ್ರೀಮಂತ ದೇಶ 4ನೇದು ಜನಸಂಖ್ಯೆ ಆಧಾರ ಮೇಲೆ ಹೇಳ್ಬೋದು ಇವತ್ತು. ಆದರೆ ಪರ್ ಕ್ಯಾಪಿಟಲ್ ಇನ್ಕಮ್ ಪ್ರತಿ ವ್ಯಕ್ತಿಯ ಆದಾಯ ತೆಗೆದಾಗ ನಾವು 154ನೇ ನಂಬರ್ದಲ್ಲಿ ಇದ್ದೀವಿ. ಟೋಟಲ್ ಗ್ರಾಸ್ದೊಳಗೆ 4ನೇ ನಂಬರ್ ಇದ್ದೀವಿ. ಅಂದ್ರೆ ಇಲ್ಲಿ ಸಂಪತ್ತು ಸಹಿತ ಕೆಲವೇ ಜನಕ್ಕೆ ಕೇಂದ್ರೀಕೃತವಾಗಿ ಇವತ್ತಿನ ವ್ಯವಸ್ಥೆ ಬರ್ಬಾದಾಗ್ಯದ. ಇಂಥ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡ್ತಾ ಬಂದಂಥ ಗೌರಿ ಲಂಕೇಶ್ವರಿಗೆ ಅವರ ಹತ್ಯೆಗೆ ಇವತ್ತಿಗೂ ನ್ಯಾಯ ಸಿಕ್ಕಿಲ್ಲ. ಅದರಲ್ಲಿ ಆರೋಪಿಗಳಾದವರು ಒಬ್ಬೊಬ್ಬರಾಗಿ ಜನಸೇವಕರಾಗಿ ಇವತ್ತು ಗಮನ ಸೇರ್ತಾ ಇದ್ದಾರೆ, ಆಯ್ಕೆ ಆಗ್ತಾ ಇದ್ದಾರೆ. ಇದು ನೋಡಿದಾಗ ನಮ್ಮ ಸಿದ್ದರಾಮಯ್ಯನವರು ಈ ಗೌರಿ ಲಂಕೇಶ್ ಹತ್ಯೆ ಆಗಿರ್ಬೋದು, MM ಕಲಬುರ್ಗಿ ಅವ್ರ ಹತ್ಯೆ ಆಗಿರ್ಬೋದು, ಇವರ ಹತ್ಯೆಯನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ಇವತ್ತಿಗೂ ಯಾಕೆ ನ್ಯಾಯ ಕೊಡಿಸ್ಲಿಕ್ಕೆ ಆಗ್ತಾ ಇಲ್ಲ? ಮೂಲತಃ ಸಮಾಜವಾದಿಯಾದಂಥ ಸಿದ್ದರಾಮಯ್ಯನವರು ಇದನ್ನು ಎಂದೋ ಮಾಡಬೇಕಾಗಿತ್ತು. ಯಾಕೋ ಏನೋ ಅದರ ಲಕ್ಷ್ಯ ಹರಿಸಲೇನು? ಏನೂ ಇರಲಿ, ಶ್ರೀಕಾಂತ್ ಪಂಗಾರ್ಕರ್ ಈ ಜಲ್ನಾ ಪುರಸಭೆಗೆ ಆಯ್ಕೆ ಆಗಿದ್ದು ಅಲ್ಲಿ ಜನರ ನಿರ್ಧಾರ, ಅದಕ್ಕಿಂತ ಎರಡು ಅಭಿಪ್ರಾಯ ಇಲ್ಲ. ಆದರೆ ಇಂತಹ ಜನ ಸಮಾಜದಲ್ಲಿ ಬಂದಾಗ ಸಾಮಾಜಿಕ ವ್ಯವಸ್ಥೆ ಏನಾಗ್ಬೋದು, ಇಲ್ಲಿ ಆರ್ಥಿಕ ಸ್ಥಿತಿ ಏನಾಗ್ಬೋದು? ಯಾಕಂದ್ರೆ ಸಮಾಜವನ್ನು ಆಳಬೇಕಂತ ಕಟ್ಟಬೇಕಂತ ಜನ ಪ್ರಾಮಾಣಿಕರು, ನಿಜವಾದ ಧರ್ಮವನ್ನು ಅರ್ಥ ಮಾಡ್ಕೊಂಡವರು, ಅರ್ಥಶಾಸ್ತ್ರವನ್ನು ತಿಳ್ಕೊಂಡಂಥವರು ಈ ಕ್ಷೇತ್ರಕ್ಕೆ ಬಂದರೆ ಈ ದೇಶಕ್ಕೆ ಒಂದು ಉಳಿಗಾಲದ. ಇಲ್ಲಾಂದ್ರೆ ಇವತ್ತು ಕೇವಲ ಕಾರ್ಪೊರೇಟ್ ಪರ ಆದಂಥ ಈ ದೇಶ ಇನ್ನೂ ಏನೇನೋ ಆಗ್ಬೋದು. ಅವ್ರ ಕೈಯಲ್ಲಿ ಪಾಪ ಇಂಥ ಯುವಕರು ಇವರು ಸಹಿತ ಪೂರ್ಣ ಪ್ರಮಾಣದ ಧರ್ಮದ ಬಗ್ಗೆ ತಿಳ್ಕೊಂಡಂತಲ್ಲ. ನಿಜವಾದ ಹಿಂದುತ್ವ ಏನಪ್ಪ ಅಂದ್ರೆ ಗಾಂಧೀಜಿಯವರ ಹಿಂದುತ್ವ. ಈ ಉಳಿದವ್ರದ್ದು ಏನದಪ್ಪ, ಗೋಡ್ಸೆ ಹಿಂದುತ್ವ ಏನದಪ್ಪ ಅಂದರೆ ಇದು ಅರ್ಧ ಜ್ಞಾನವುಳ್ಳಂಥದ್ದು ಅಂತೇಳಿ ನಾವು ಯಾವುದೇ ಸಂದರ್ಭದಲ್ಲಿ ಹೇಳಬೇಕಾಗ್ಯದ. ನಾವು ಬೇಕಾಗಿದ್ದು ಗಾಂಧೀಜಿಯವರ ಹಿಂದುತ್ವ ಅಂದ್ರೆ ಭಾಳ ಉತ್ತಮ ಅನ್ನುವಂಥ ಮಾತು. ಜೊತೆಗೆ ಇಂತಹ ಜನ ಆಯ್ಕೆ ಆಗೋದ್ರಿಂದ, ಶ್ರೀಕಾಂತ್ ಪಂಗಾರ್ಕರ್ ಅವರ ಜನರ ಮುದ್ರೆ ಒತ್ತುವುದರಿಂದಾಗಿ ಇವರು ಸಮಾಜದ ಭಾಗ ಪಾರ್ಸಲ್ ಆಗಿ ಹೋಗೋದ್ರಿಂದಾಗಿ
ಸಾಮಾಜಿಕ ಡೆವಲಪ್ಮೆಂಟು, ಆರ್ಥಿಕ ಡೆವಲಪ್ಮೆಂಟು, ರಾಜಕೀಯ ಡೆವಲಪ್ಮೆಂಟು ಎಲ್ಲ ಕಲುಷಿತ ಆಗ್ತಾವೆ ಅನ್ನೋದು ಒಂದು ಸಾಮಾನ್ಯ ನಂಬಿಕೆ. ಇದು ನೀವೇನಂತೀರಿ? ಇದೇ ಸಂದರ್ಭದಲ್ಲೇ ನಮ್ಮ ಸಿದ್ದರಾಮಯ್ಯನವರು ಈ ಎರಡೂ ಕೇಸ್ಗಳ ಬಗ್ಗೆ ಇನ್ನೊಮ್ಮೆ ತನಿಖೆಯನ್ನು ಮಾಡಿಸಿ ಆದಷ್ಟು ನ್ಯಾಯ ಒದಗಿಸಬೇಕು. ಆ ಇಬ್ಬರು ಮಹನೀಯ ಹೋರಾಟಗಾರರಿಗೆ, ಜೊತೆಗೆ ಮಹಾರಾಷ್ಟ್ರದಲ್ಲಿ ಅವರು ಮಾಡಬೇಕಾಗ್ಯದ. ದಾಬೋದ್ಕರ್ರಂಥ ವಿಚಾರವಾದಿ, ಅದೇ ಕಾಲಕ್ಕೆ ಪನ್ಸಾರೆ ಅನ್ನುವಂತಹ ಒಬ್ಬ ಸಮತಾವಾದ ಬಯಸುವಂಥ ವ್ಯಕ್ತಿ ಇವತ್ತು ನಮ್ಮ ಮಧ್ಯದಲ್ಲಿಲ್ಲ. ಇವರಿಗೆಲ್ಲ ನ್ಯಾಯ ಸಿಗಿಸ್ಬೇಕಂತ ಕೊಡಿಸ್ಬೇಕಂತ ಸರ್ಕಾರಗಳು ಇವತ್ತು ಶಕ್ತಿಹೀನಾಗಿದ್ದಾವೇನೋ ಈ ಮೂಲಭೂತವಾದಿಗಳ ಮುಂದೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನೆಲೆಸ್ಬಿಟ್ಟು. ನೆಕ್ಸ್ಟ್ 16 ನ್ಯೂಸ್ ಅರ್ಥ ತಿಳಿಸಿದಾರದು ಸತ್ಯದ ಕೈಗಳಲ್ಲಿ ವಂದನೆಗಳು.